ಆಸ್ಕರ್ ಪ್ರವೇಶ ಪಟ್ಟಿಗೆ ಆಯ್ಕೆಯಾಗಿದೆ ಕಾಂತಾರ 1 ಸಿನಿಮಾ. ಹೊಂಬಾಳೆ ಸಂಸ್ಥೆಯಿಂದ 2 ಚಿತ್ರಗಳು ಆಸ್ಕರ್ಗೆ ಪ್ರವೇಶಿಸ್ತಾ ಇದ್ದಾವೆ. ಒಂದು ಕಾಂತಾರ 1 ಮತ್ತು ಮಹಾವತಾರ್ ನರಸಿಂಹ ಚಿತ್ರ, 2 ಚಿತ್ರಗಳು ಆಸ್ಕರ್ ಪ್ರವೇಶ ಪಟ್ಟಿಗೆ ಆಯ್ಕೆಯಾಗಿದ್ದಾವೆ. ಅಫ್ಕೋರ್ಸ್ ಹೊಂಬಾಳೆ ಸಂಸ್ಥೆಗೆ ಇದೊಂದು ಪ್ರೌಡ್ ಫೀಲಿಂಗ್. ಅತ್ಯುತ್ತಮ ಚಿತ್ರ ರೇಸ್ನಲ್ಲಿ ರಿಷಬ್ ನಿರ್ದೇಶನದ ಚಿತ್ರ ಇದೆ. ಹಾಲಿವುಡ್ ಸಿನಿಮಾಗಳ ಜೊತೆ ರಿಷಬ್ ಸಿನಿಮಾ ಸ್ಪರ್ಧೆ ಮಾಡ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ 850 ಕೋಟಿ ರೂಪಾಯಿ ಕಾಂತಾರ 1 ಗಳಿಸಿತ್ತು. ಒಟ್ಟು 108 ಚಿತ್ರಗಳು ಆಸ್ಕರ್ ಸ್ಪರ್ಧೆಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಅದರಲ್ಲಿ ಹೊಂಬಾಳೆ ಸಂಸ್ಥೆಯ 2 ಸಿನಿಮಾಗಳು, ಒಂದು ಕಾಂತಾರ 1 ಮತ್ತೆ ಇನ್ನೊಂದು ಮಹಾವತಾರ್ ನರಸಿಂಹ ಚಿತ್ರ. ಈ 2 ಚಿತ್ರಗಳು ಆಸ್ಕರ್ಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಅತ್ಯುತ್ತಮ ಚಿತ್ರದ ರೇಸ್ನಲ್ಲಿ ರಿಷಬ್ ನಿರ್ದೇಶನದ ಕಾಂತಾರ 1 ಇದೆ. ಹಾಲಿವುಡ್ ಸಿನಿಮಾಗಳ ಜೊತೆಗೆ ಕನ್ನಡದ ಒಂದು ಸಿನಿಮಾ ಸ್ಪರ್ಧೆ ನೀಡುತ್ತೆ ಆಸ್ಕರ್ ಮಟ್ಟದಲ್ಲಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಸುಮಾರು 850 ಕೋಟಿ ರೂಪಾಯಿಗಳನ್ನ ಕಾಂತಾರ 1 ಸಿನಿಮಾ ಗಳಿಸಿತ್ತು. ಒಟ್ಟು 108 ಚಿತ್ರಗಳು ಆಸ್ಕರ್ ಸ್ಪರ್ಧೆಗೆ ಪ್ರವೇಶವನ್ನ ಪಡ್ಕೊಂಡಿದ್ದಾವೆ. ಆಸ್ಕರ್ ಪ್ರಶಸ್ತಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಅದು ಎಷ್ಟು ದೊಡ್ಡ ಪ್ರಶಸ್ತಿ ಮತ್ತು ಅದರ ಹೆಗ್ಗಳಿಕೆ ಏನು ಎತ್ತ ಅನ್ನುವಂಥದ್ದು ನಿಮ್ಮೆಲ್ರಿಗೂ ತಿಳಿದಿದೆ. ಅಂತ ಆಸ್ಕರ್ ಪ್ರವೇಶ ಪಟ್ಟಿಗೆ ಕಾಂತಾರ 1 ಸಿನಿಮಾ ಆಯ್ಕೆಯಾಗಿದೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಇದು ದೊಡ್ಡ ಒಂದು ಹೆಮ್ಮೆಯ ವಿಚಾರ. ಹೊಂಬಾಳೆ ಸಂಸ್ಥೆ ನಿರ್ಮಿಸಿರುವಂತಹ 2 ಚಿತ್ರಗಳು ಈಗ ಆಸ್ಕರ್ಗೆ ಪ್ರವೇಶವನ್ನ ಪಡ್ಕೊಂಡಿದ್ದಾವೆ. ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಿಕಾ, ಆಸ್ಕರ್ ಪ್ರವೇಶ ಪಟ್ಟಿಗೆ ಕಾಂತಾರ 1 ಮತ್ತೆ ಮಹಾವತಾರ ನರಸಿಂಹ ಸಿನಿಮಾಗಳ ಎಂಟ್ರಿಯನ್ನ ಕೊಟ್ಟಿದೆ. ಒಂದ್ ರೀತಿ ಕನ್ನಡಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ, ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಇದು. ಆಸ್ಕರ್ನ ಪ್ರವೇಶ ಪಟ್ಟಿಯಲ್ಲಿ ಕಾಂತಾರ 1 ಇರೋದಾಗ್ಲಿ ಅಥವಾ ಒಂದು ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಮತ್ತೊಂದು ಸಿನಿಮಾ ಇರೋದು. ಹೌದು ಸಿಂಧೂರ, ಆಸ್ಕರ್ ಪ್ರಶಸ್ತಿ ಅನ್ನುವಂಥದ್ದೇ ಅದು ಹೆಮ್ಮೆಯ ಒಂದು ಪ್ರಶಸ್ತಿ. ಆ ಒಂದು ರೇಸಲ್ಲಿ ಒಂದು ಎಂಟ್ರಿ ಆಗುವಂಥದ್ದೇ ಒಂದು ಮಹತ್ವ. ಯಾಕಂದ್ರೆ ಎಲ್ಲಾ ಸಿನಿಮಾಗಳನ್ನ ಅವರು ಸೆಲೆಕ್ಟ್ ಮಾಡಲ್ಲ, ಅಂತದ್ರಲ್ಲಿ ಕನ್ನಡದ ಸಿನಿಮಾ ಆ ಒಂದು ಸಾಲಿನಲ್ಲಿ ನಿಂತಿದೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟಿಗೆ ಒಂದು ಸದ್ದನ್ನ ಮಾಡ್ತಾ ಇರುವಂಥದ್ದು. ಎಸ್ಪೆಷಲಿ ಕಾಂತಾರ ಕನ್ನಡ ಮಣ್ಣಿನ ಅಥವಾ ಕನ್ನಡ ಸೊಗಡಿನ ಕತೆ, ಒಂದು ದೈವ ಗುಣವುಳ್ಳವಂತಹ ಕರಾವಳಿಯ ದೈವಿಕ ಗುಣಗಳನ್ನ ಇಡೀ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಪರಿಚಯ ಮಾಡಿರುವಂತಹ ಚಿತ್ರ. ಆ ಚಿತ್ರ ಇದೀಗ ಆಸ್ಕರ್ ರೇಸ್ಗೆ ಆಯ್ಕೆ ಆಗಿರುವಂತದ್ದು ಕನ್ನಡ ಚಿತ್ರರಂಗಕ್ಕೆ, ಅದರಲ್ಲೂ ಹೊಂಬಾಳೆ ಸಂಸ್ಥೆಗೆ ಇದೊಂದು ಗರಿಮೆಯನ್ನ ತಂದುಕೊಟ್ಟಿದೆ. ಇನ್ನು ಸಾಮಾನ್ಯ ಪ್ರವೇಶ ಪಟ್ಟಿಯಲ್ಲಿ ಹೊಂಬಾಳೆಯ 2 ಸಿನಿಮಾಗಳು ಸೆಲೆಕ್ಟ್ ಆಗಿರುವಂತದ್ದು. ಒಂದು ಬಂದ್ಬಿಟ್ಟು ಕಾಂತಾರ ಚಾಪ್ಟರ್ 1, ಇನ್ನೊಂದು ಮಹಾವತಾರ ನರಸಿಂಹ ಚಿತ್ರ. ಇದೆರಡು 2025ರ ಒಂದು ಆಸ್ಕರ್ ಪ್ರಶಸ್ತಿಯ ಒಂದು ರೇಸಿಗೆ ಆಯ್ಕೆ ಆಗಿದೆ. ಆದ್ರೆ ಇದೊಂದು ಆಸ್ಕರ್ ಪ್ರಶಸ್ತಿಯನ್ನ ಪಡ್ಕೊಳ್ಳುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸಾಕಷ್ಟು ಕನ್ನಡ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ಒಂದು ರೇಸಲ್ಲಿ ಭಾಗವಹಿಸಿದ್ರು ಕೂಡ ಕೊನೆಯ ಗಳಿಗೆಯಲ್ಲಿ ಕೈ ತಪ್ಪು ಹೋಗಿರುವಂತ ಸಾಕಷ್ಟು ಇನ್ಸಿಡೆಂಟ್ಗಳು ನಡೆದಿದೆ. ಸೊ ಆ ಒಂದು ಸಾಲಲ್ಲಿ ಇದೀಗ ಸೇರ್ಕೊಂಡಿರೋದು ಖುಷಿಯ ವಿಚಾರ. ಆದ್ರೆ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ರೆ ಇದು ಇನ್ನಷ್ಟು ಕನ್ನಡ ಚಿತ್ರರಂಗಕ್ಕೆ ಗರಿಮೆಯನ್ನ ತಂದುಕೊಡುತ್ತೆ. ಇನ್ನಷ್ಟು ಕನ್ನಡ ಚಿತ್ರ ಪ್ರೇಮಿಗಳಿಗೆ ಚಿತ್ರವನ್ನ ನೋಡುವಂತ ಹುಮ್ಮಸ್ಸನ್ನ ಜಾಸ್ತಿ ಮಾಡುತ್ತೆ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಹೆಸರನ್ನ ಮಾಡುತ್ತೆ ಅನ್ನುವಂಥದ್ದು ಇಡೀ ಚಿತ್ರರಂಗದವರ ಮಾತು. ಸದ್ಯಕ್ಕೆ ಒಂದು ಆಸ್ಕರ್ ಪ್ರವೇಶ ಪಟ್ಟಿಯಲ್ಲಿ ಕಾಂತಾರ ಚಾಪ್ಟರ್ 1 ಸೇರ್ಕೊಂಡಿದೆ ಸಿಂಧೂರ. ಥ್ಯಾಂಕ್ ಯು ದೀಪಿಕಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.